ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಚಾರ ಏನಪ್ಪ ಅಂದರೆ CSIR ಅಂದರೆ ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ಹುದ್ದೆಯಲ್ಲಿ ಟೋಟಲ್ ವೇಕೆನ್ಸೀಸ್ ಬಂದು 209 ಹುದ್ದೆಗಳು ಖಾಲಿ ಇದ್ದು, ಹಾಗೆ ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಇದಾಗಿರುತ್ತೆ www.crridom.government.in. ಇದು ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಆಗಿದ್ದು, ಈ ಹುದ್ದೆಗೆ ಮೇಲ್ ಹಾಗೆ ಫಿಮೇಲ್ ಅಭ್ಯರ್ಥಿಗಳು ಇಬ್ಬರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದಾಗಿದ್ದು, ಮಾರ್ಚ್ 27ನೇ ತಾರೀಕು 10 ಗಂಟೆಯಿಂದ ಅಪ್ಲೈ ಮಾಡ್ಬೋದಾಗಿದ್ದು, ಕೊನೆ ದಿನಾಂಕ ಬಂದು ಏಪ್ರಿಲ್ 21 5 ಗಂಟೆವರೆಗೂ ನಿಮಗೆ ಸಮಯ ಇರುತ್ತೆ. ಇನ್ನು ಎಕ್ಸಾಮಿನೇಷನ್ ಬಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಗಿದ್ದು, ನಿಮಗೆ ಇದೇ ಇಯರಲ್ಲಿ ಮೇ ಅಥವಾ ಜೂನ್ ಮಂತ್ನಲ್ಲಿ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಹಾಗೆ ಪ್ರೊಫಿಷಿಯನ್ಸಿ ಟೆಸ್ಟ್ ಇನ್ ಕಂಪ್ಯೂಟರ್ನಲ್ಲಿ ಇದ್ದು, ಅದನ್ನು ಕೂಡ ಜೂನ್ ಮಂತಲ್ಲಿ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಹಾಗೆ ಹುದ್ದೆಗೆ ಅರ್ಜಿ ಸಲ್ಲಿಸೋರು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿದ್ದು, ಹಾರ್ಡ್ ಕಾಪೀಸ್ ಎಲ್ಲ ನಿಮಗೆ ಸೆಂಡ್ ಮಾಡೋ ಹಾಗಿಲ್ಲ. ಇನ್ನು ಈ ಹುದ್ದೆಯ ರೆಲೆವೆಂಟ್ ಸ್ಟೇಟಸ್ನಲ್ಲಿ 177 ಹುದ್ದೆಗಳು ಖಾಲಿ ಇದ್ದು, ಇದು ಗ್ರೂಪ್ ಬಿ ಹುದ್ದೆಗಳಾಗಿರುತ್ತವೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಲ್ಲಿ 19,900 ರೂಪಾಯಿಂದ 63,200 ರೂಪಾಯಿವರೆಗೂ ನಿಮಗೆ ಮ್ಯಾಕ್ಸಿಮಮ್ ಪೇಮೆಂಟ್ ಇದ್ದು, ಈ ಹುದ್ದೆಗೆ 12th ಆಗಿರುವಂಥ ಅಥವಾ ಈಕ್ವಲೆಂಟ್ ಯಾವುದೇ ಪ್ರೊಫೆಷನ್ಸಿಯಲ್ಲಿ ಮುಗಿಸಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಿರುತ್ತೆ. ಇನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 28 ವರ್ಷ ಆಗಿರುತ್ತೆ. ಎರಡನೇದಾಗಿ ಜೂನಿಯರ್ ಸ್ಟೆನೋಗ್ರಾಫರ್ನ ಹುದ್ದೆಗಳು ಖಾಲಿ ಇದ್ದು, ಒಟ್ಟು ಹುದ್ದೆಗಳು ಬಂದು 32 ಹುದ್ದೆಗಳು ಖಾಲಿ ಇರುತ್ತೆ. ಇದು ಕೂಡ ಗ್ರೂಪ್ ಸಿ ಹುದ್ದೆ ಆಗಿದ್ದು, 25,000ದಿಂದ 81,000ವರೆಗೂ ನಿಮಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿದ್ದು, ಈಕ್ವಿಲೆಂಟ್ ಆಗಿರುವಂಥ 12th ಆಗಿರುವಂಥರು ಮತ್ತು ಈಕ್ವಿಲೆಂಟ್ ಆ್ಯಂಡ್ ಪ್ರೊಫೆಷನ್ಸಿ ಇನ್ ಸ್ಟೆನೋಗ್ರಾಫಿ ಮುಗಿಸಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಿರುತ್ತೆ. ಇನ್ನು ಈ ಹುದ್ದೆಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 27 ವರ್ಷ ಆಗಿದ್ದು, ಇನ್ನು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ UR OBC SC ST EWS ಅಭ್ಯರ್ಥಿಗಳು ಇದ್ದು, ಇಬ್ಬರು ಕೂಡ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆ ಅಂತ ನೀವೇ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಒಟ್ಟು 209 ಹುದ್ದೆಗಳು ಖಾಲಿ ಇದ್ದು, ಅದರಲ್ಲಿ PWBD ಮತ್ತು EWS ಕ್ಯಾಟಗರಿಗೆ ಇದನ್ನು ಬಿಟ್ಟು 25 ಹುದ್ದೆಗಳು ಖಾಲಿ ಇರ್ತವೆ. PWBD ಕ್ಯಾಟಗರಿಗೆ 10 ಹುದ್ದೆ ಮತ್ತು EWS ಕ್ಯಾಟಗರಿಗೆ 15 ಹುದ್ದೆ ಖಾಲಿ ಇರ್ತವೆ. ಹದಿನೈದು ಪೋಸ್ಟ್ ಬಂದು EWS ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಇದು ರಿಸರ್ವೇಷನ್ ಅಲ್ಲಿ ಇರುತ್ತೆ. ಹಾಗೆ ಡಿಸಬಿಲಿಟಿ ಅಂದರೆ PWBD ಕ್ಯಾಟಗರಿಯಲ್ಲಿ ಜೂನಿಯರ್ ಸ್ಟೆನೋಗ್ರಾಫರ್ ಮತ್ತು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ನ 2 ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇರ್ತವೆ. ಬ್ಲೈಂಡ್ ನೆಟ್ ಲೋ ವರ್ಷನ್ ಹೈರಿಂಗ್ ಇಂಪ್ಯಾಕ್ಟ್ ಹೀಗೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು 500 ರೂಪಾಯಿ ಇದ್ದು, UR OBC ಮತ್ತು NLC ಅಥವಾ EWS ಅಭ್ಯರ್ಥಿಗಳು 500 ರೂಪಾಯಿ ಪೇಮೆಂಟ್ ಮಾಡಬೇಕಿರುತ್ತೆ. ಇನ್ನು ವುಮೆನ್ SC ST PWBD ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಹಾಗೆ ಪೇ ಮಾಡುವಂಥವ್ರು UR ನೆಟ್ ಬ್ಯಾಂಕಿಂಗ್ನ ಮೂಲಕ ನೀವು ಪೇ ಮಾಡೋದಾಗಿರುತ್ತೆ. ಹಾಗೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು, SC ST ಕ್ಯಾಟಗರಿಗೆ ಆದರೆ 5 ವರ್ಷ, OBC ಕ್ಯಾಟಗರಿಗೆ ಆದರೆ 3 ವರ್ಷ, PWBD ಕ್ಯಾಟಗರಿಗೆ ಆದರೆ 10 ವರ್ಷ, PWBD ಕ್ಯಾಟಗರಿಯಲ್ಲಿ SC ST ಕ್ಯಾಟಗರಿ ಆದರೆ 15 ವರ್ಷ, OBC ಕ್ಯಾಟಗರಿ ಆದರೆ 13 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿ ಆದರೆ
3 ವರ್ಷ ಇರುತ್ತೆ. CSR ಇದೇ ಡಿಪಾರ್ಟ್ಮೆಂಟ್ನ ಏನಾದರೂ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರೆ ನೋ ಏಜ್ ಲಿಮಿಟ್ ಇರುತ್ತೆ, ಏಜ್ ಲಿಮಿಟ್ ಏನಿರೋದಿಲ್ಲ. ಹಾಗೆ ವಿಂಡೋ ಅಥವಾ DVS ವುಮೆನ್ ಮತ್ತು ವುಮೆನ್ ಅಭ್ಯರ್ಥಿಗಳು ಅಪ್ಲೈ ಮಾಡ್ತಿದ್ದರು. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 35 ವರ್ಷ ಆಗಿರುತ್ತೆ. ಹಾಗೆ ವುಮೆನ್ಸಲ್ಲಿ SC/ST ಕ್ಯಾಟಗರಿ ಸೇರಿದವರಾದರೆ 40 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿದ್ದು, ಬೇರೆ ಯಾವುದೇ ಕ್ಯಾಟಗರಿಗೆ ಏಜ್ ರಿಲ್ಯಾಕ್ಸೇಷನ್ ಇರೋದಿಲ್ಲ. ಹಾಗೆ ಎಕ್ಸಾಮಿನೇಷನ್ ಬಂದು OMR ಬೇಸ್ಡ್ ಶೀಟ್ನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಇದ್ದು, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮತ್ತು ಹಿಂದಿ ಲ್ಯಾಂಗ್ವೇಜ್ 2 ಲ್ಯಾಂಗ್ವೇಜಲ್ಲಿ ನಿಮಗೆ ಕ್ವಶನ್ ಪೇಪರ್ ಇರುತ್ತೆ. ಹಾಗೆ ಟೋಟಲ್ ಕ್ವಶನ್ಸ್ ಬಂದು 200 ಕ್ವಶನ್ಸ್ ಇದ್ದು ನಿಮಗೆ 2 ಅವರ್ಸ್ 40 ಮಿನಿಟ್ಸ್ ಗಂಟ ನಿಮಗೆ ಟೈಮ್ ಸಿಗುತ್ತೆ. ಹಾಗೆ ಕ್ವಶನ್ಸ್ ಬಂದು ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಬಗ್ಗೆ, ಹಾಗೆ ಜನರಲ್ ಅವೇರ್ನೆಸ್ ಬಗ್ಗೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಾಂಪರೆನ್ಸ್ನ ಬಗ್ಗೆ ನಿಮಗೆ ಕ್ವಶನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ 100 ಕ್ವಶನ್ಸ್ ಮತ್ತು ಮ್ಯಾಕ್ಸಿಮಮ್ 100 ಮಾರ್ಕ್ಸ್ಗಿದ್ದು, ಏನಾದರೂ ರಾಂಗ್ ಆನ್ಸರ್ ನೀಡಿದರೆ 0.25 ಮಾರ್ಕ್ಸ್ ಕೂಡ ಡಿಡಕ್ಟ್ ಮಾಡ್ತಾರೆ. ಪ್ರೊಫಿಷಿಯನ್ಸಿ ಟೆಸ್ಟ್ ಇನ್ ಸ್ಟೆನೋಗ್ರಫಿ ಹುದ್ದೆಗೆ ಬಂದು ಡೆಡಿಕೇಶನ್ ಫಾರ್ 10 ಮಿನಿಟ್ಸ್ ಇನ್ ಇಂಗ್ಲೀಷ್ ಹಿಂದಿ. ಇವರಿಗೆ ಸ್ಪೀಡ್ ಲಿಮಿಟ್ನ ಚೆಕ್ ಮಾಡ್ತಾರೆ. ಬಂದು ಕಂಪ್ಯೂಟರಲ್ಲಿ 80 WP ಇರಬೇಕಾಗುತ್ತೆ ವರ್ಡ್ ಸ್ಪೀಡು. ಹಾಗೆ ಲ್ಯಾಂಗ್ವೇಜ್ ಆಫ್ ಸ್ಕಿಲ್ ಟೆಸ್ಟ್ ಕೂಡ ಇದ್ದು, ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಆದರೆ 50 ಮಿನಿಟ್ಸ್ ಟೈಮ್ ನೀಡ್ತಾರೆ, ಮತ್ತು ಹಿಂದಿ ಲ್ಯಾಂಗ್ವೇಜ್ ಆದರೆ 65 ಮಿನಿಟ್ಸ್ ನಿಮಗೆ ಟೈಮ್ ನೀಡ್ತಾರೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಕಾಂಪಿಟೇಟಿವ್ ರೈಟಿಂಗ್ ಎಕ್ಸಾಮಿನೇಷನ್ ಇರುತ್ತೆ, ಮತ್ತು ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಇನ್ ಕಂಪ್ಯೂಟರ್ ಟೈಪಿಂಗ್ನಲ್ಲಿ. ಮತ್ತು ಅದರಲ್ಲಿ ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಟಗರಿಗೆ ರೈಟಿಂಗ್ ಎಕ್ಸಾಮಿನೇಷನ್ ಕರೆದು ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಕ್ಲಿಯರ್ ಆದಮೇಲೆ ನಿಮ್ಮನ್ನ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಮನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಮತ್ತು ಇಂಟರ್ವ್ಯೂ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಇನ್ನು ಫಸ್ಟ್ ಪೇಪರ್ ಬಂದು 90 ಮಿನಿಟ್ಸ್ ನಿಮಗೆ ಕಾಲಾವಕಾಶ ನೀಡ್ತಾಯಿದ್ದು, 100 ಕ್ವಶನ್ಸ್ ಇರುತ್ತೆ, ಮತ್ತು ಮ್ಯಾಕ್ಸಿಮಮ್ 200 ಮಾರ್ಕ್ಸ್ಗೆ ಇರುತ್ತೆ. ಮತ್ತು ಯಾವುದೇ ರಾಂಗ್ ಆನ್ಸರ್ ನೀಡಿದರೆ ನೆಗೆಟಿವ್ ಮಾರ್ಕ್ಸ್ನ ಡಿಡಕ್ಟ್ ಮಾಡೋದಿಲ್ಲ. ಇನ್ನು ಎರಡನೇದಾಗಿ ಪೇಪರ್ 2ಗೆ 1 ಅವರ್ ನಿಮಗೆ ಟೈಮ್ ನೀಡ್ತಿದ್ದು, ಜನರಲ್ ಅವೇರ್ನೆಸ್ ಬಗ್ಗೆ 50 ಕ್ವಶನ್, ಇಂಗ್ಲೀಷ್ ಲ್ಯಾಂಗ್ವೇಜ್ನ ಬಗ್ಗೆ 50 ಕ್ವಶನ್ಸ್ ಇದ್ದು ಮ್ಯಾಕ್ಸಿಮಮ್ 150 ಮಾರ್ಕ್ಸ್ಗೆ ಇರುತ್ತೆ. ಇದರಲ್ಲೂ ಕೂಡ ಯಾವುದೇ ರಾಂಗ್ ಆನ್ಸರ್ಗೆ ಮಾರ್ಕ್ಸ್ನ ಡಿಟೆಕ್ಟ್ ಮಾಡೋದಿಲ್ಲ. ಇನ್ನು ಪ್ರೊಫಿಷಿಯನ್ಸಿ ಟೆಸ್ಟ್ ಇನ್ ಕಂಪ್ಯೂಟರ್ ಇಂಗ್ಲೀಷ್ ಟೈಪಿಂಗ್ನಲ್ಲಿ ನಿಮಗೆ 1 ಮಿನಿಟ್ಗೆ 35 WPM ಇರಬೇಕಾಗಿರುತ್ತೆ, ಮತ್ತು ಹಿಂದಿ ಟೈಪಿಂಗ್ ಆದರೆ 30 WPM ಇರಬೇಕಾಗಿರುತ್ತೆ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸ್ನ ನಿಮಗೆ ಎಕ್ಸಾಮ್ಸ್ನ ಮುಂದೆನೇ ನಿಮಗೆ ಎಕ್ಸಾಮಿನೇಷನ್ನ ಹಾಲ್ ಟಿಕೆಟ್ ನೀಡ್ತಾರೆ. ಅದರಲ್ಲಿ ನಿಮಗೆ ಯಾವ ಸೆಂಟರ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಹಾಗೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಕ್ವಶನ್ಸ್ ಆನ್ಸರ್ ಮಾಡ್ತೀರಾ ಅನ್ನೋ ನೀವು ಫಸ್ಟೇ ಚೂಸ್ ಮಾಡ್ಕೋಬೇಕಾಗುತ್ತೆ. ಒನ್ಸ್ ನೀವು ಏನಾದರೂ ಸೆಲೆಕ್ಟ್ ಮಾಡಿದಾದ್ಮೇಲೆ ಮತ್ತೆ ಚೇಂಜಸ್ ಇರೋದಿಲ್ಲ, ಅದೇ ಲ್ಯಾಂಗ್ವೇಜಲ್ಲಿ ನೀವು ಕ್ವಶನ್ ಆನ್ಸರ್ ಬರೀಬೇಕಾಗುತ್ತೆ. ಹಾಗೆ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇದ್ದು, ಒರಿಜಿನಲ್ ಡಾಕ್ಯುಮೆಂಟ್ ಏನಾದರೂ ಇಲ್ಲ ಅಂದರೆ, ಮತ್ತು ಏನಾದರೂ ಬೇಕಾಗೋ ಡಾಕ್ಯುಮೆಂಟ್ ಇಲ್ಲ ಅಂದರೆ ಅಂಥ ಅಪ್ಲಿಕೇಶನ್ಸ್ ಕೂಡ ರಿಜೆಕ್ಟ್ ಆಗೋವಂಥ ಸಾಧ್ಯತೆ ಇರುತ್ತೆ. ಸೊ ಒರಿಜಿನಲ್ ಡಾಕ್ಯುಮೆಂಟ್ ಕಂಪಲ್ಸರಿ ಇರಬೇಕಾಗಿರುತ್ತೆ.
ಹಾಗೆ ನೀವು ಫೈನಲಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದಾದಮೇಲೆ ಅದನ್ನು ಸಾಫ್ಟ್ ಕಾಪಿ ಒಂದು ಪ್ರಿಂಟೌಟ್ ಮತ್ತು ತೊಗೊಂಡು ಇಟ್ಕೋಬೇಕಾಗಿರುತ್ತೆ. ಇಂಟರ್ವ್ಯೂ ಸಮಯದಲ್ಲಿ ಕೇಳ್ತಾರೆ, ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಎಕ್ಸಾಮಿನೇಷನ್ ಸಮಯದಲ್ಲಿ ನಿಮಗೆ ಕೇಳ್ತಾರೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹೊಸದಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಅದರ ಮೂಲಕ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಸೆಂಡ್ ಮಾಡೋವಂಥ ಡಾಕ್ಯುಮೆಂಟು ಎಲ್ಲ ಸ್ಕ್ಯಾನ್ ಆಗಿರೋವಂಥ ಡಾಕ್ಯುಮೆಂಟ್ನೇ ಸೆಂಡ್ ಮಾಡಬೇಕಾಗಿರುತ್ತೆ. 10 to 200 KB ಒಳಗಡೆ ಇರುವಂಥ ಅಪ್ಲಿಕೇಶನ್ಗಳನ್ನ ನೀವು ಡಾಕ್ಯುಮೆಂಟ್ಗಳನ್ನು ನೀವು ಸೆಂಡ್ ಮಾಡಬೇಕಾಗಿರುತ್ತೆ. ಹಾಗೆ ನೀವೇನಾದರೂ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಅಪ್ಲೈ ಆಗಲಿಲ್ಲ ಅಥವಾ ಏನಾದರೂ ಸರ್ವರ್ ಏನಾದರೂ ಇದಾದರೆ ಮತ್ತೆ ಟ್ರೈ ಮಾಡಿ, ಅಥವಾ ಏನಾದರೂ ಬೇರೆ ಡೌಟ್ ಇದ್ದರೆ ಇಲ್ಲಿ ಕಾಣಿಸ್ತಿರೋ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡೋದಾಗಿರುತ್ತೆ. ಬೆಳಿಗ್ಗೆ 9:30 6 PM ವರೆಗೂ. ಸಂಡೇ ಮತ್ತು ಪಬ್ಲಿಕ್ ಹಾಲಿಡೇಸ್ ಕೂಡ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಬೋದಾಗಿರುತ್ತೆ. ಹಾಗೆ ಅಪ್ಲಿಕೇಶನ್ ಫೀಸ್ 500 ಇದ್ದು ಇದು ವಿತೌಟ್ GST ಆಗಿರುತ್ತೆ. GST ಮತ್ತು ಪ್ರೊಸೆಸಿಂಗ್ ಫೀಸ್ ಮತ್ತು ಟ್ರಾನ್ಸಾಕ್ಷನ್ ಚಾರ್ಜಸ್ ಕೂಡ ಇರುತ್ತೆ, ಅದನ್ನು ಕೂಡ ನೀವು ಪೇ ಮಾಡಬೇಕಾಗಿರುತ್ತೆ. ಮತ್ತು ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಪೇ ಮಾಡಿದ್ದಾದಮೇಲೆ ಬರೋವಂಥ ಈ ಫೀಸ್ ರಿಸಿಪ್ಟ್ ಕೂಡ ನೀವು ಒಂದು ಕಾಪಿ ತೊಗೊಂಡು ಇಟ್ಕೋಬೇಕಾಗುತ್ತೆ. ಇನ್ನು ಇವತ್ತು ವೀಡಿಯೋ ಇಷ್ಟ ಆಗಿದ್ದು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಕೆಲಸ ಹುಡುಕ್ತಿರೋ ಅಂತ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಈ ಕೆಲಸಕ್ಕೆ ಅಪ್ಲೈ ಮಾಡ್ತಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.